ಬ್ಯಾಂಕ್ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ರಮೇಶ್ ಜಾರಕಿಹೊಳಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಗೋಕಾಕ್ನಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಸದಸ್ಯರ ಸಭೆ ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ. ಇನ್ನು ಸಭೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಭಾಷಣ ಮಾಡಿದ್ದು, ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಕುಟುಂಬದ 7 ಸದಸ್ಯರಿದ್ದು ನಮಗೆ ಅನ್ಯಾಯವಾಗಿದೆ. 24 ಸೊಸೈಟಿ ಅರ್ಭಾವಿ ಭಾಗದಲ್ಲಿ ಬರುತ್ತೆ. 36ರಿಂದ 38 ಸೊಸೈಟಿಗಳು ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಬರುತ್ತೆ. ಗೋಕಾಕ್ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ನಿಂದ ಕಡಿಮೆ ಸಾಲ ಪಡೆಯಲಾಗಿದೆ. ಕನಿಷ್ಠ ಈ ಬಾರಿ 1,000 ಕೋಟಿ ಸಾಲ ಪಡಿಬೇಕು. ನಾನು ಶಾಸಕನಾಗಿ 26 ವರ್ಷ ಮುಗಿದು 27ನೇ ವರ್ಷ ಪ್ರಾರಂಭವಾಗುತ್ತೆ. ನನ್ನ ಶಾಸಕ ಅವಧಿಯಲ್ಲಿ ತುಪ್ಪದ್ ಹಾಗೂ ಅಶೋಕ ಪೂಜಾರಿ ಇದ್ರು. ಗಂಭೀರವಾಗಿ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ ರಮೇಶ್ ಜಾರಕಿಹೊಳಿ. ಡೈರೆಕ್ಟರ್ ನೇರವಾಗಿ ಕೊಟ್ಟಿದ್ದು ನನ್ನ ತಪ್ಪು ನಿರ್ಧಾರ. ಅದರಿಂದ ನನ್ನ ಕ್ಷೇತ್ರ ಬಹಳ ಹಿಂದೆ ಉಳಿಯಬೇಕಾಯಿತು. ತಪ್ಪು ನಿರ್ಧಾರದಿಂದ ಕ್ಯಾಂಡಿಡೇಟ್ ಮುಂದುವರೆಸಿದೆ. ಬರುವಂತಹ ಚುನಾವಣೆಯಲ್ಲಿ ನಾನು ಬಾಲಚಂದ್ರ ಸೇರಿ ಒಳ್ಳೆಯ ಡೈರೆಕ್ಟರ್ ಆಯ್ಕೆ ಮಾಡ್ತೀವಿ. 15 ವರ್ಷದಲ್ಲಿ ಆದ ಲೋಪ ನಾವು ಸರಿ ಮಾಡಿಕೊಳ್ತೀವಿ. ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಪಡೆದ್ರೆ ಬಹಳಷ್ಟು ರೈತರಿಗೆ ಲಾಭವಿದೆ. ಕೃಷಿ ವಲಯದಲ್ಲಿ ಮಹಾರಾಷ್ಟ್ರ, ಗುಜರಾತ್ ಮಾದರಿಯಾಗಿದೆ. ಹೊಸ ಕೃಷಿ ಪದ್ಧತಿಯ ಪ್ರಕಾರ ನಾವು ಕೆಲಸ ಮಾಡಬೇಕಾಗಿದೆ. ಹಿಂದೆ 30ರಿಂದ 40 ಟನ್ ಕಬ್ಬು ಬರ್ತಾ ಇತ್ತು. ಈಗ ಹೆಚ್ಚಿನ ಇಳುವರಿ ಪಡೆಯಲು ಅವಕಾಶಗಳು ಇದೆ. ನಮ್ಮ ರೈತರು 100ಕ್ಕೆ 70ರಷ್ಟು ಕಬ್ಬು ಬೆಳೀತಾರೆ. 20 ವರ್ಷದ ಹಿಂದೆ ಕಬ್ಬು ಕಳಿಸೋದು ದೊಡ್ಡ ಸಾಹಸದ ಕೆಲಸವಾಗಿತ್ತು. ಕಬ್ಬು ಕಳಿಸಲು ಪರ್ಮಿಟ್ ಸಿಕ್ಕರೆ ಪಾರ್ಟಿ ಮಾಡಿಕೊಂಡು ಬರ್ತಾ ಇದ್ರು. ಪರ್ಮಿಟ್ ಸಿಕ್ಕರೆ MLA ಟಿಕೆಟ್ ಸಿಕ್ಕಷ್ಟೇ ಖುಷಿ ಪಡ್ತಾ ಇದ್ರು. ಪ್ರತಿ PKPSಗೆ ಒಂದು ಕಬ್ಬು ಕಟಾವು ಮಾಡುವ ಯಂತ್ರ ಕೊಡಿಸ್ತೀನಿ. ಸರ್ಕಾರದಿಂದ ದೊಡ್ಡ ಸೊಸೈಟಿಗೆ 2 ಸಣ್ಣ ಸೊಸೈಟಿಗೆ ಒಂದು ಕಬ್ಬು ಕಟಾವು ಮಾಡುವ ಯಂತ್ರ ಕೊಡಿಸ್ತೀನಿ. ಡಿಸಿಸಿ ಬ್ಯಾಂಕ್ನಲ್ಲಿ ಬಡ್ಡಿ ಬಹಳ ಕಡಿಮೆ ಇದೆ. ಅದನ್ನ ರೈತರು ಉಪಯೋಗ ಮಾಡಿಕೊಳ್ಬೇಕು ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವತ್ತಿನ ಒಂದು ಐತಿಹಾಸಿಕವಾದಂಥ ಗೋಕಾಕ್ ತಾಲೂಕಿನ ವಿಶೇಷವಾಗಿ ಕೃಷಿ ಪತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಬಂದದಕ್ಕೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆ, ನಮಸ್ಕಾರ. ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ 26 ವರ್ಷ ಮುಗಿದು 27 ವರ್ಷ ಪ್ರಾರಂಭವಾಗುತ್ತದೆ. ನನ್ನ ಶಾಸಕ ಅವಧಿಯಲ್ಲಿ 3 ಬಾರಿ, ಬಹುಶಃ ಮೊದಲು 2 ಬಾರಿ ತುಪ್ಪದ್ ಮತ್ತು ಅಶೋಕ್ ಪೂಜಾರಿ ಇದ್ದರು. ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂಥ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕೇಳ್ತೀನಿ. ಆ ಡೈರೆಕ್ಟ್ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಭಾಳ ಹಿಂದುಳಿತು ಅನ್ನೋದಕ್ಕೆ ಭಾಳ ವಿಷಾದನೀಯ. ನಾನು ಭಾಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿನೇ ಚೇಂಜ್ ಮಾಡಬೇಕಾಗಿತ್ತು. ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಯಾಚಿಸಿ ಬರುವಂಥ ಮುಂದಿನ ಚುನಾವಣೆ ನಾನು ಬಾಲಚಂದ್ರ ಜಾರಕಿಹೊಳಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟರ್ ಮಾಡಿ ಹಿಂದಿನ 15 ವರ್ಷದ ಆದಂಥ ಲೋಪ ಮುಂದಿನ 5 ವರ್ಷದಲ್ಲಿ ರೈತರಿಗೆ ನಾನು ತೀರಿಸುವಂಥ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂದ್ರೆ ಡಿಸಿಸಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ. ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಯೋಜನೆ ಇದಾವೆ. ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೇವೆ, ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ, ತದನಂತರ ಕರ್ನಾಟಕ ಚೆನ್ನಾಗಿದ್ದೇವೆ. ಅದು ಇನ್ನೂ ಚೆನ್ನಾಗಿ ಆಗಬೇಕನ್ನೋದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿಸಿ ಮುಖಾಂತರ ಹಾಗೂ ನಬಾರ್ಡ್ ಸಹಾಯಧನದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಪ್ರಕಾರ ಕೆಲಸ ಮಾಡಬೇಕು. ಹಿಂದಿನ ಪದ್ಧತಿ ಹೊಸ ಯೋಜನೆ ಅಳವಡಿಸ್ಕೊಂಡು ಹೊಸ ಯೋಜನೆ, ಹೊಸ ಕೃಷಿ ಪದ್ಧತಿ. ಯಾಕಂದ್ರೆ ನಾವು ಹಿಂದೆ ನೋಡಿದ 30-40 ಕಬ್ಬು 34 ಟನ್ ಬರ್ತಾವೆ. ಗೊಂಜಾಳ, ಸೋಯಾಬೀನ ಇದೇ ಬರೀ ಅದೇ ಹಳಿ ಪದ್ಧತಿ. ಹೊಸ ಪದ್ಧತಿ ಈಗ ನಾನು ಬಹಳಷ್ಟು ಸಲ ಅಲ್ಲಿ ನೋಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ
ಈ ಒಂದು ಕೃಷಿ ಈ ಸಹಕಾರ ಕ್ಷೇತ್ರದಿಂದ ಮುಂದೆ ಪಡೆಯೋಣ. ಯಾಕಪ್ಪ ಅಂದರೆ ಈಗ ನಾನು ನಮ್ಮ ರೈತರಿಗೆ ಜಾಸ್ತಿ 100ಕ್ಕೆ 70% ಕಬ್ಬು ಬೆಳೀತಾರೆ. ಮೊದಲು ಒಂದು 20 ವರ್ಷದಿಂದ ಫ್ಯಾಕ್ಟ್ರಿ ಕಡಿಮೆ ಇದ್ದು ಕಬ್ಬು ಕಳಿಸೋದು ದೊಡ್ಡ ಸಾಹಸಿತ್ತು. ಹೋಗಿ ಡೈರೆಕ್ಟರ್ ಭೇಟಿ ಆಗೋದು, ಫ್ಯಾಕ್ಟ್ರಿ ಚೇರ್ಮನ್ ಭೇಟಿ ಆಗೋದು, ಅವ್ರು ಅಲ್ಲೇ 10 ವಾರ ಮಲ್ಕೊಳ್ಳೋದು, ಅವ್ರು ಪರ್ಮಿಟ್ ಸಿಕ್ಕರೆ ML ಟಿಕೆಟ್ ಸಿಗಂಗೆ ಆಗೋದು. ಅವ್ರು ಪರ್ಮಿಟ್ ಸಿಕ್ಕ ಭಾಳ ಖುಷಿಲಿ ಅವತ್ತು ದೊಡ್ಡ ಪಾರ್ಟಿ ಮಾಡ್ಕೊಂಡು ಬರ್ತಾರೆ. ಹಂಗೆ ಇವತ್ತು ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದು ಕಬ್ಬು ಕಳಿಸೋದು ತ್ರಾಸ ಆಗ್ತದೆ. ವಿಶೇಷವಾಗಿ ಲಗಾಣಿ ಮುಖಾಂತರ ರೈತರನ್ನ ಭಾಳ ಅನ್ಯಾಯ ಆಗತೈತಿ. ಅದು ಈ ಬಾರಿ ನಮ್ಮ ಗೋಕಾಕ್ ಕ್ಷೇತ್ರ ಒಂದು ವಿಶೇಷ ಮಾದರಿ ಮಾಡ್ಬೇಕಂತ ವಿಚಾರ ಇದೆ. ಕಬ್ಬು ಕಳಿಸೋದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ಬು ಕಡಿ ಮಿಷನ್ ಈಗ 4 ಸೊಸೈಟಿ ಸ್ಯಾಂಕ್ಷನ್ ಮಾಡಿಸಿದೆ ನಾನು. ಕಬ್ಬು ಕಡಿ ಮಿಷನ್ ಪ್ರತಿಯೊಂದು ಸೊಸೈಟಿಗೆ ಆ ಕೃಷಿ ಆ ಊರದ ವ್ಯಾಪ್ತಿ ಹೆಚ್ಚಿದ್ರೆ 1, 2 ಕಡಿಮೆ ಇದ್ರೆ 1 ಕಬ್ಬು ಕಟಾವು ಮಿಷನ್ ಕೊಡಿಸಿ ಒಂದು ವಿಶೇಷ ಗೋಕಾಕದಲ್ಲಿ ಒಂದು ಇತಿಹಾಸ ಮಾಡಬೇಕಂತ ಈ ಸದಸ್ಯ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ. ಅದಕ್ಕೆಲ್ಲರೂ ಸಹಕಾರ ಇಲಾಖೆ ಇರ್ಬೋದು, ಕೃಷಿ ಪತ್ತಿ ಸೊಸೈಟಿ ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಾಗ ಬಹುಶಃ ಎಲೆಕ್ಷನ್ ಫಿಕ್ಸ್ ಆಗಿದೆ ಅಕ್ಟೋಬರ್ 19ಕ್ಕೆ. ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ, ಸಣ್ಣ ಸೊಸೈಟಿಗೆ 1, ದೊಡ್ಡ 2 ಸೊಸೈಟಿ ಯಾಕಂದ್ರೆ ಮಷಿನ್ ಕೊಡಿಸ್ತೀನಿ. ನೀವು ಊರಲ್ಲಿ ಇದ್ದಂಥ ಫ್ಯಾಕ್ಟ್ರಿ ನೀವು ಬಾಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನುಷ್ಯ ಬಂದ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ, ಅದೇ ಫ್ಯಾಕ್ಟ್ರಿ ಅಂತ ಹೇಳ್ತಿಲ್ಲ. ನಿಮ್ಗೆ ಯಾವ ಚಲೋ ಅನಿಸಿ ಮಾಡಿಸಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ತೂಕದಲ್ಲಿ ಒಳ್ಳೆ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆ ಫ್ಯಾಕ್ಟ್ರಿ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತೀನಿ. ನಾನು ಅದೇ ಇದೇ ಫ್ಯಾಕ್ಟ್ರಿ ಕೊಡ್ಬೇಕಂತ ಆಗ್ರಹ ಇಲ್ಲ. ಯಾಕಪ್ಪ ಅಂದರೆ DC ಬ್ಯಾಂಕ್ ಮುಖಾಂತರ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ನೀರಾವರಿ ಹೊಸ ಪದ್ಧತಿ ಇರ್ಬೋದು, ಎಲ್ಲ ಒಂದು ಸಾಲ ಕೊಡಿಸಿ. ಯಾಕಂದ್ರೆ ಭಾಳ ಬಡ್ಡಿ ಕಡಿಮೆ ಇದೆ. ಅದು ಯಾಕಂದ್ರೆ ನಾವು ಮಾಡ್ಬೇಕಂತ DC ಬ್ಯಾಂಕ್ ರೀಫೈನಾನ್ಸ್ ಆಗೋದ್ರಿಂದ ಬಡ್ಡಿ ಭಾಳ ಕಡಿಮೆ ಇದೆ. ಅದಕ್ಕೆ ಎಲ್ಲರೂ ಬರುವ 5 ವರ್ಷದಲ್ಲಿ ಪ್ರತಿಯೊಂದು ಮೂಲೆಗೆ ನನ್ನ ಕ್ಷೇತ್ರ ನೀರಾವರಿ ಡ್ರಿಪ್ ಇರಿಗೇಷನ್ ಹೊಸ ಪದ್ಧತಿ ಪ್ರಕಾರ ಕೃಷಿ ಪದ್ಧತಿ ಮಾಡ್ಕೊಂಡು ಅದನ್ನು ನಿಮ್ಮನ್ನು ಮನವಿ ಮಾಡ್ಕೋತೀನಿ. ಅದಕ್ಕೆ ಬೇಕಾದಂಥ ಸಹಾಯ ಸಹಕಾರ ನಮ್ಮ ಆಫೀಸ್ದ ಇರ್ಬೋದು, ಸರ್ಕಾರ ಇರ್ಬೋದು, ನಾವು ಮಾಡಲು ಸದಾ ಸಿದ್ಧಿದ್ದೇವೆ. ನೀವೆಲ್ಲ ಈ ಒಂದು DC ಬ್ಯಾಂಕ್ ಬರೀ ಡೈರೆಕ್ಟರ್ ಆಗಲಿಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ರೈತರ ಮನೆಗೆ ಸಹಕಾರ ಯೋಜನೆ ಮುಟ್ಟಿಸಿಲ್ಲ ಅಂತ ಬರುವಂಥ ಡೈರೆಕ್ಟರ್ ಕೆಲಸ ಅದು. ಯಾಕಂದರೆ ಈಗ ನಾವು 24 ಸೊಸೈಟಿ ಅರ್ಬಾಯಿ ಭಾಗ ಬರ್ತೈತೆ, 36 ನಮ್ಗೆ ಗೋಕಾಕ್ ಬರ್ತದೆ. ಯಾಕಪ್ಪ ಅಂದರೆ ಬಹುಶಃ ಈಗ 513 ಕೋಟಿ ರೂಪಾಯಿ ಸಾಲ ಕೊಟ್ಟು ಅಂತ ಹೇಳಿದ್ರು. ಬಹುಶಃ ನಾನು ಅಂದಾಜು ಅರ್ಬಾಯಿ ಭಾಗದಲ್ಲಿ ಜಾಸ್ತಿ ತಗೋಬೇಕು. ಅವರು ಗೋಕಾಕ್ ಕ್ಷೇತ್ರದ DC ಬ್ಯಾಂಕ್ ಲೋನ್ ಭಾಳ ಕಡಿಮೆ ತಗೊಂತಾರೆ. ಬರುವಂಥ ದಿನದಲ್ಲಿ 1000 ಕೋಟಿ ಮೇಲ್ಪಟ್ಟು ನಾವು ಲೋನ್ ತಗೋಬೇಕು. ಬರುವಂಥ ಪತ್ತು ಎಲ್ಲ ಸೊಸೈಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡಿಸ್ತಾರೆ, ಕಡಿಮೆ ಕೊಡಿಸೋಲ್ಲ. ಯಾಕಂದರೆ ನಮ್ಮ ಡೈರೆಕ್ಟ್ರು ಮತ್ತು ಹಿಂದಿನ ಆಡಳಿತ ಮಂಡಳಿ ನಮ್ಮ ಗೋಕಾಕ್ ತಾಲೂಕು ಭಾಳ ಅನ್ಯಾಯ ಆಗಿದೆ. ಜಾರಕಿಹೊಳಿ ಕುಟುಂಬದಿಂದ 7 ಸದಸ್ಯರು ನಮ್ಗೆ ಅನ್ಯಾಯ ಆಗಿದೆ. ನಮ್ಮ ಗೋಕಾಕ್ ತಾಲೂಕಿಗೆ DC ಬ್ಯಾಂಕ್ನಿಂದ ಒಬ್ಬ ಅಧ್ಯಕ್ಷರು 2 ಇದ್ದಾವ, ಬರೀ 3